ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ನಿಮ್ಮ ಹಾಗೆ ಮಧ್ಯಮ ವರ್ಗದ ಮನುಷ್ಯ ಇದ್ದ. ಮಧ್ಯಮದ ವರ್ಗದವನು ಅಂದಮೇಲೆ ಕಷ್ಟ ಬರಲೇಬೇಕಲ್ಲ. ಒಂದಲ್ಲ ಸಾಕಷ್ಟು ಬಂದು ಕಷ್ಟ ಅವನಿಗೆ, ಜೀವ ಭಾರ ಆಗೋಯ್ತು. ಒಂದು ಸಮಸ್ಯೆ ಪರಿಹಾರ ಆಯಿತು ಅನ್ನೋದು ಮತ್ತೊಂದು ಬರ್ತಿತ್ತು. ಅವನಿಗನ್ನಿಸ್ತಿತ್ತು ಅವನ ಜೀವನ ಇರೋದೇ ಸಮಸ್ಯೆ ಪರಿಹಾರ ಮಾಡೋದಕ್ಕೋ ಅಥವಾ ಪರಿಹಾರಗಳಿಗೋಸ್ಕರ ಅವನು ಬದುಕಿದ್ದಾನೋ ಗೊತ್ತಾಗಲಿಲ್ಲ. ಒಂದಿನ ಸಾಕಾಗಿ ಗುರುಗಳ ಕಡೆ ಹೋದನಂತೆ. ಕಷ್ಟ ಹೇಳ್ಕೊಂಡು ಜಾತಕ ತೋರಿಸ್ದ. ಅವರೆಲ್ಲ ನೋಡಿ ಜಾತಕ ಪರೀಕ್ಷೆ ಮಾಡಿ ಹೇಳಿದರು, ಅಯ್ಯಪ್ಪ ನಿನ್ನ ಕಷ್ಟಗಳ ಸರಮಾಲೆ ಕಾರಣ ಇದೆಯಪ್ಪ, ಈ ಧಾರ್ಮಿಕವಾದ ಜೀವನ ನಡೆಸ್ತಾ ಇಲ್ಲ ಅಂದರು. ಏನು ಮಾಡ್ಬೇಕು ಸ್ವಾಮಿ? ಇನ್ಮೇಲೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೋ, ಮನಸ್ಸು ಶಾಂತಿ ಸಿಗ್ತದೆ. ಆ ನಂತರ ಕಷ್ಟದ ಪರಿಹಾರ ಹುಡ್ಕೊಳಂತೆ, ಮನಸ್ಸು ನಿರ್ಧಾರ ಆಗತ್ತೆ, ಗಟ್ಟಿ ಆಗ್ತದೆ ಅಂದರು. ಮೊದಲು ಗಣೇಶನ ಪೂಜೆ ಮಾಡು. ಒಂದು ಸುಂದರವಾದ ನಿನ್ನ ಮನಸ್ಸಿಗೆ ಒಪ್ಪುವಂಥ ಗಣೇಶನ ವಿಗ್ರಹ ಕೊಂಡುಕೊಂಡು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡು. ತಪ್ಪದೇ ದಿನಾಲು ಪೂಜೆ ಮಾಡು ಅಂಥೇಳಿ ಆ ಮಂತ್ರ ಹೇಗೆ ಮಾಡೋದು ವಿಧಿವಿಧಾನಗಳನ್ನು ಮಂತ್ರಗಳನ್ನು ಹೇಳಿಕೊಟ್ರು. ಈತ ಉತ್ಸಾಹದಿಂದ ಮರುದಿನಾನೇ ದೊಡ್ಡ ಗಣೇಶನ ವಿಗ್ರಹ ತಂದ, ಪ್ರತಿಷ್ಠಾಪನೆ ಮಾಡಿದ. ಮನೆಯೆಲ್ಲ ಶುದ್ಧ ಮಾಡಿ ಕೂಡಿ ಸುಣ್ಣ ಬಣ್ಣ ಮಾಡಿಸಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಗುರುಗಳು ಹೇಳಿದ ಮಂತ್ರ ಸರಿಯಾಗಿ ಪಠಣೆ ಮಾಡಿದ. ದೀಪ ಧೂಪ ಎಲ್ಲ ಹಚ್ಚಿದ. ಪೂಜೆ ಸಾಂಗವಾಗಿ ನಡೀತು. ಮನಸ್ಸಿಗೆ ತೃಪ್ತಿ ಆಯಿತು. ದಿನಾಲೂ ಪೂಜೆ ಮಾಡ್ತಾ ಇದ್ದ. ಈತನು ಭಕ್ತಿಯಿಂದ 5 ವರ್ಷ ಪೂಜೆ ಮಾಡಿದ. 5 ವರ್ಷ ಪೂಜೆ ಮಾಡಿದ. ಮನಸ್ಸಿಗೆ ಸಂತೋಷ ಏನೂ ಆಗ್ತಿತ್ತು, ಆದರೆ ಕಷ್ಟ ಏನೂ ಕಮ್ಮಿ ಆಗಲಿಲ್ಲ. ಯಾಕೋ ಗಣೇಶ ಕೃಪೆ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಂಡ. ಯಾವಾಗ ಈ ಪೂಜೆ ಫಲ ಕೊಡೋದಿಲ್ಲ ಅಂತ ಅನ್ನಿಸ್ತೋ, ಮೊದಲಿನ ಆಕರ್ಷಣೆ ಪೂಜೆಯಲ್ಲಿ ಕಮ್ಮಿ ಆಗೋಕ್ಕೆ ಶುರು ಆಯಿತು. ಮತ್ತೊಂದೇನು ಇನ್ನೊಬ್ಬ ಗುರುಗಳ ಕಡೆ ಹೋದ. ಅವ್ರಿಗೂ ತನ್ನ ಕಷ್ಟ ಹೇಳ್ಕೊಂಡ, ತಾನು ಏನೇನು ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡ. ಅವ್ರದ್ದೆಲ್ಲ ಕೇಳಿ ತಲೆ ಅಡ್ಡಡ್ಡಾಗಿ ಅಲಗಾಡಿಸಿ ಛೇ 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 ಏನಪ್ಪ ನೀನು ಹಿಂಗೆ ಮಾಡ್ಕೋತಿರಲ್ಲ, ಸರಿಯಾಗಿ ಕೇಳಲ್ಲ ಅಂದರು. ಯಾಕೆ ಸ್ವಾಮಿ ಏನಾಯಿತು? ಹಿಂಗೆ ತಪ್ಪು ಮಾಡಿದ್ದಕ್ಕೆ ಕಷ್ಟ ಬರ್ತಾವೆ ನಿಮಗೆ. ನಿಮ್ಮ ಜಾತಕದ ಪ್ರಕಾರ ಗಣೇಶನ ಪೂಜೆ ನಿಮಗೆ ಫಲ ಕೊಡೋಲ್ಲ. ಗಣೇಶನ ಪೂಜೆ ಕಷ್ಟ ಹೆಂಗೆ ಸಾಲ್ವ್ ಆಗ್ತದೆ ನಿಮ್ಮದು? ದುರ್ಗೆ ಪೂಜೆ ಮಾಡಿ ಸರಿ ಆಗ್ತದೆ ಅಂದರು. ಮತ್ತೆ ಅವರು ಬರ್ಕೊಟ್ರು ಪೂಜೆ ಹೆಂಗೆ ಮಾಡೋದು ವಿಧಾನಗಳನ್ನು ಎಲ್ಲ ಹೇಳ್ಕೊಟ್ರು. ಇವನೇನು ಮಾಡಿದ? ಬೇರೆ ಉಪಾಯ ಇಲ್ಲಲ್ಲ. ಸುಂದರವಾದಂಥ ದುರ್ಗೆ ವಿಗ್ರಹ ತಂದ. ಪೂಜೆ ಮನೆಯಲ್ಲಿ ಗಣೇಶನಿಟ್ಟಿದ್ನಲ್ಲ ಮೊದಲು, ಆ ಗಣೇಶನ ಹಿಂದೆ ತಳ್ಳಿದ. ಏನು ಪ್ರಯೋಜನ ಇಲ್ಲಲ್ಲ ಗಣೇಶ. ಹಿಂದೆ ತಳ್ಳಿ ಮುಂದೆ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡಿ ದುರ್ಗಾ ಪೂಜೆ ಶುರು ಆಯಿತು. 2 ವರ್ಷ ಮಾಡಿದ. ಕಷ್ಟ ಕಡಿಮೆ ಆಗೋದು ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಅಂದ ಮೊದಲೇ ವಾಸಿ ಇತ್ತೇನೋ, ಗಣೇಶ ಇದ್ದಾಗ ಕಷ್ಟ ಬರ್ತಿತ್ತು, ಆದರೆ ಇಷ್ಟು ದೊಡ್ಡ ಕಷ್ಟ ಬರ್ತಿರ್ಲಿಲ್ಲ. ಪರವಾಗಿಲ್ಲ, ಅದೇ ಚೆನ್ನಾಗಿತ್ತು ಅಂದ. ಈ ಸಲ ಯಾವ ಗುರುಗಳ ಕಡೆನೂ ಹೋಗಲಿಲ್ಲ ಅವನು. ಏನು ಮಾಡಿದ ಗೊತ್ತಾ? ದುರ್ಗೇನ ಹಿಂದೆ ಸರಿಸ್ದ, ಗಣೇಶನ ಮುಂದೆ ತಂದ, ಮತ್ತು ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಊದ್ಬತ್ತಿ ಹಚ್ಚಿ ನಮಸ್ಕಾರ ಮಾಡ್ತಿದ್ದ. ವಿಗ್ರಹದ ಕಡೆ ನೋಡ್ದ. ಅವನು ಕೋಪ ಬಂದ್ಬಿಡ್ತ ಅವನಿಗೆ. ತಾನು ಹಚ್ಚಿದ್ದು ಊದ್ಬತ್ತಿ ಗಣೇಶನಿಗೋಸ್ಕರ ಹಚ್ಚಿದ್ದಲ್ವ, ಆದ್ರೆ ಊದ್ಬತ್ತಿ ಹೊಗೆ ನಿಧಾನಕ್ಕೆ ದುರ್ಗೆ ಮುಖದ ಹತ್ರ ಹೋಗ್ತಾ ಇದೆ. ಛೇ 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 ಅಂದ ಅವನು. ನನ್ನ ಹಚ್ಚಿದಂಥ ಊದ್ಬತ್ತಿ ವಾಸನೆ ಗಣೇಶನ ಮಾತ್ರ ಹೋಗ್ಬೇಕು, ದುರ್ಗೆಗೇನು ಕೆಲಸ ಅಲ್ಲಿ, ಹಿಂದಿಟ್ಬಿಟ್ಟಿದ್ದೀನಿ ಅಂದ. ತಕ್ಷಣ ಏನು ಮಾಡಿದ ಗೊತ್ತಾ? ಅವನು ಎದ್ದು ಒಂದಿಷ್ಟು ಹತ್ತಿ ತಂದ. ಆ ದುರ್ಗೆ ವಿಗ್ರಹ ಇತ್ತಲ್ಲ, ಆ ವಿಗ್ರಹದ ಮೂಗಿನಲ್ಲಿ ತುರುಕಿದ ಹತ್ತಿ, ಆಕೆ ವಾಸನೆ ಬರಬಾರ್ದು ಅಂತ. ಕಣ್ಣು ಮುಚ್ಚಿ ಪ್ರಾರ್ಥನೆ ಶುರು ಮಾಡಿದ. ಆಗ ಮಗು, ನಿನ್ನ ನಂಬಿಕೆಗೆ ತುಂಬ ತೃಪ್ತಳಾಗಿದ್ದೇನೆ ನಾನು, ಕಣ್ಣು ತೆರೆ ಅಂತ ಧ್ವನಿ ಕೇಳಿಸ್ತು. ಕಣ್ಣು ತೆರೆದು ನೋಡಿ ಸಾಕ್ಷಾತ್ ದುರ್ಗೆ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾಳೆ. ಆಶ್ಚರ್ಯ ಅವನಿಗೆ. ಅಮ್ಮ, ನೀನು ಪ್ರಾರ್ಥನೆ ಮಾಡೇ ಇಲ್ಲ ನಾನು, ನೀನು ಯಾಕೆ ಬಂದೆ ಅಂತ ಕೇಳಿದ. ಆಕೆ ಹೇಳಿದ್ಲು, ನೋಡಪ್ಪ, ಇದುವರೆಗೂ ನಮ್ಮಿಬ್ಬರನ್ನ ನೀ ಬರೀ ಮೂರ್ತಿಯಾಗಿ ಪೂಜೆ ಮಾಡ್ತಾ ಇದ್ದೆ, ಆದರೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನಾ ಜೀವಂತ ಚೈತನ್ಯ ಅನ್ನೋ ಹಾಗೆ ನನ್ನ ಮೂಗಿಗೆ ಹತ್ತಿ ಸೇರಿಸಿದೆಯಲ್ಲ, ನಾನು ಜೀವಂತ ಚೈತನ್ಯ ಅಂತ, ಆ ನಂಬಿಕೆ ನೀನು ಕಾಪಾಡ್ತದೆ ಅಂತ ಆಶೀರ್ವಾದ ಮಾಡಿದ್ಲಂತೆ. ಇದು ತಮಾಷೆ ಕಥೆ ಅನ್ನಿಸ್ಬೋದು. ಬರೀ ವಿಗ್ರಹದ ಪೂಜೆಯಿಂದ ಏನೂ ಆಗೋದಿಲ್ಲ. ಆ ಪೂಜೆ ಹಿಂದಿರುವಂಥ ನಂಬಿಕೆ ಗಟ್ಟಿ. ನಂಬಿಕೆ ಬಲ ಆದರೆ ಕಲ್ಲು ದೇವರಾಗ್ತದೆ. ನಂಬಿಕೆ ಇಲ್ಲದೆ ಹೋದರೆ ದೇವರು ಕೂಡ ಕಲ್ಲಾಗ್ತಾನೆ. ನೀವು ಬಯಸಿದ್ದು ಸಾಧನೆ ಆಗಬೇಕಾದ್ರೆ ಮಾಡೋ ಕೆಲಸದಲ್ಲಿ ಆ ಖಚಿತವಾದ ನಂಬಿಕೆ ಇದ್ದರೆ ಎಂಥ ಸಾಧನೆ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಮಾತು. ಈ ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ.
ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಸಿ, ಐಎಸ್ಸಿ, ಇಸಿಇ, ಎಂಇ, ಸಿವಿಲ್, ಇಇಇ, ಎಐ ಅಂಡ್ ಎಂಎಲ್, ಸಿಎಸ್ಡಿಎಸ್, ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು 8296317663 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಿರ್ಮಾಣ ಎಸ್ಆರ್ ಭಟ್. ಪ್ರಸಾರ ಸಂಯೋಜನೆ ಎಂಜಿ ರವಿ. ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.